ನಿಮ್ಮ ವ್ಯಾಲ್ಯೂವನ್ನು ಹೆಚ್ಚಿಸುವುದು ಹೇಗೆ? ಇಲ್ಲಿ 10 ಪಾಯಿಂಟ್ಸನ್ನು ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಮೊದಲನೇದಾಗಿ ಆಭರಣಗಳನ್ನು ಕೊಳ್ಳಬೇಕು, ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ಕೊಡಿಸಬೇಕು, ಚೆನ್ನಾಗಿ ಓದಬೇಕು, ಒಳ್ಳೆಯ ಕೆಲಸವನ್ನು ಗಿಟ್ಟಿಸಿಕೊಳ್ಳಬೇಕು. ಹಾಗಾಗಿ ಗುರಿಯವೆಲ್ಲವೇ ಫೋಕಸ್ ಮಾಡಿ. ಎರಡನೇದಾಗಿ ಖುಷಿಯಿಂದ ಇರುವ ವ್ಯಕ್ತಿಯಾಗಿ ಅನವಶ್ಯಕವಾಗಿ ಚಿಂತೆಯನ್ನು ಮಾಡಬೇಡಿ. ಎಲ್ಲರೊಂದಿಗೆ ನಗುತ್ತಾ ಮಾತನಾಡಿ, ಒತ್ತಡದಿಂದ ದೂರವಿರಿ. ಮೂರನೇದಾಗಿ ನೀವು ಎಂದಿಗೂ ಯಾರ ಆಪ್ಷನ್ ಆಗಿ ಇರಬೇಡಿ. ನೀವು ಇತರರ ಪ್ರಾಪರ್ಟಿಯಾಗಿ, ಅಂದರೆ ನೀವು ಅವರ ಆದ್ಯತೆಯಾಗಿರಬೇಕು. ಇಂತಹ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಿ. ಹಾಗೆ ಯಾರು ನಿಮಗೆ ಬೆಲೆ ಕೊಡೋದಿಲ್ಲವೋ ಅಂಥವರಿಂದ ಅಂತರವನ್ನು ಕಾಯ್ದುಕೊಳ್ಳಿ. ನಾಲ್ಕನೆಯದಾಗಿ ಇತರರ ಚಿಂತೆ ಮಾಡುವುದನ್ನು ನಿಲ್ಲಿಸಿಬಿಡಿ. ನೀವು ನಿಮ್ಮ ಬಗ್ಗೆ ಯೋಚಿಸಿ. ಈ ಜೀವನ ನಿಮ್ಮದು, ಜನರದಲ್ಲ. ಹಾಗಾಗಿ ಇತರರ ಚಿಂತೆ ಬಿಟ್ಟುಬಿಡಿ. ಐದನೆಯದಾಗಿ ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅಂಥವರ ಜೊತೆಗಿರಿ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ನಿಮ್ಮ ಜೀವನದಲ್ಲಿ ಇರುವ ಲಾಯಕ್ಕಿಲ್ಲದಿದ್ದವರನ್ನು ನಿಮ್ಮ ಜೀವನದಿಂದ ಕಿತ್ತು ಒಗೆಯಿರಿ. ಆರನೆಯದಾಗಿ ನಿಮ್ಮ ಬಗ್ಗೆ ಯಾರು ಏನು ಆಲೋಚನೆ ಮಾಡುತ್ತಾರೆ ಎಂದು ಆಲೋಚಿಸುವುದನ್ನು ಬಿಟ್ಟುಬಿಡಿ. ನಿಮ್ಮ ಗುರಿ ಏನಿದೆ ಅದರ ಮೇಲೆ ಫೋಕಸ್ ಮಾಡಿ. ಯಾವುದೇ ವ್ಯಕ್ತಿ ಇರಲಿ, ಗುರಿ ಇಲ್ಲದೆ ಇರಬಾರದು. ಹಣ ಮಾಡಬೇಕು, ಮನೆ ಕಟ್ಟಬೇಕು. ಏಳನೇದಾಗಿ ನಿಮ್ಮ ಕಾಳಜಿಯನ್ನು ವಹಿಸಿ ಮತ್ತು ನಿಮ್ಮ ಆತ್ಮವನ್ನು ಖುಷಿಪಡಿಸಿ. ಯಾವಾಗ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಎಲ್ಲವನ್ನು ನೀವು ನಿರ್ಧರಿಸಿ. ಉತ್ತಮ ಆಹಾರವನ್ನು ಸೇವಿಸಿ. ನಿಮಗೆ ಖುಷಿ ಪಡುವ ಕೆಲಸವನ್ನು ಮಾಡಿ. ಒಟ್ಟಾರೆಯಾಗಿ ನಿಮ್ಮನ್ನು ನೀವು ಖುಷಿಯಾಗಿ ಇಡಿ. ಎಂಟನೆಯದಾಗಿ ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಿಕೊಳ್ಳಿ. ಒಂದು ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡಿ. ಹಣವನ್ನು ಗಳಿಸಿ. ಯಾರ ಹತ್ತಿರವೂ ಏನನ್ನು ಬೇಡಬೇಡಿ. ಒಂಬತ್ತನೆಯದಾಗಿ ನಿಮ್ಮನ್ನು ನೀವು ಪ್ರೀತಿಸಿ. ನಿಮಗೆ ನೀವು ಗೌರವವನ್ನು ಕೊಡಿ. ಯಾರ ಮನಸ್ಸನ್ನು ನೋಯಿಸಬೇಡಿ. ಯಾರಿಗೂ ಅವಮಾನವನ್ನು ಮಾಡಬೇಡಿ. ಹತ್ತನೆಯದಾಗಿ ಮೊದಲು ನಿಮಗೆ ನೀವು ಪ್ರಾಮುಖ್ಯತೆ ಕೊಡುವುದನ್ನು ಶುರು ಮಾಡಿಕೊಳ್ಳಿ. ಯಾರ ಹಿಂದೆ ಮುಂದೆಯೂ ಸುತ್ತಬೇಡಿ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದವರಿಗೆ ಪದೇ ಪದೇ ಅರ್ಥ ಮಾಡಿಸುವುದನ್ನು ನಿಲ್ಲಿಸಿಬಿಡಿ. ಸಮುದ್ರದ ನೀರಿಗೆ ಎಷ್ಟೇ ಸಕ್ಕರೆಯನ್ನು ಸೇರಿಸಿದರೂ ಅದು ಉಪ್ಪಾಗೇ ಇರುತ್ತದೆ. ಹಾಗಾಗಿ ಸಕ್ಕರೆಯನ್ನು ಸೇರಿಸುವುದನ್ನು ನಿಲ್ಲಿಸಿಬಿಡಿ. ಅಂದರೆ ಪದೇ ಪದೇ ಅಂಗಲಾಚುವುದು, ಅರ್ಥ ಮಾಡಿಸುವುದನ್ನು ಬಿಟ್ಟುಬಿಡಿ.